ಅರುಣ್ ಹೇಳು ಕಂದ. ಅಮ್ಮ ಎದ್ದೇಳಪ್ಪ. ಅರುಣ್ ಅರುಣ್ ಹೇಳಪ್ಪ. ಅರುಣ್ ಏನಪ್ಪ ಏನಾಯ್ತು? ಕಂದ. ಅರುಣ್ ಎದ್ದೇಳಪ್ಪ. ನೀವ್ ಎಷ್ಟು ಕರೆದ್ರು ಅವ್ನು ಹೇಳಲ್ಲ. ಏನಮ್ಮ ಏನಾಯ್ತು? ನಿಮ್ ಮಗ ದಾರಿ ತಪ್ಪಿದಾನೆ. ದಾರಿ ತಪ್ಪಿದಾನೆ ಅಂದ್ರೆ? ತಪ್ಪು ದಾರಿಯಲ್ಲಿ ನಡೆಯೋರು, ತಪ್ಪು ಕೆಲಸ ಮಾಡೋರು ದಾರಿ ತಪ್ಪಿದ್ದಾರೆ ಅಂತಾನೆ ಅರ್ಥ. ಅಂತ ತಪ್ಪು ಅರುಣ್ ಏನ್ ಮಾಡಿದನಮ್ಮ? ಹೊಸದಾಗಿ ಮತ್ತಿನ ದಾಸ ಆಗಿದ್ದಾನೆ. ಅರುಣ್ ಎದ್ದೇಳಪ್ಪ. ನೋಡಿ, ಯಾವ್ದೋ ಡ್ರಗ್ಸ್ ತಗೊಂಡಿರ್ಬೇಕು. ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲದೆ ಇರೋಷ್ಟು ಮತ್ತಲ್ಲಿದ್ದಾನೆ. ಅರುಣ್ ಅರುಣ್ ಅಪ್ಪ ಅರುಣ್ ಎದ್ದೇಳಪ್ಪ. ಕಣ್ ತೆಗಿಯೋ. ಹೇಳಪ್ಪ. ಡ್ರಗ್ಸ್ಗೆ ನಿಲ್ಲಿಲ್ಲ. ನಮ್ ಗೆಸ್ಟ್ ಹೌಸ್ ಅಲ್ಲಿ ಒಂದು ಸೆಟಪ್ ನ ಇಟ್ಕೊಂಡು ಓಲಾಡ್ತಿದ್ದ ನಿಮ್ ಸುಪುತ್ರ. ಐಶ್ವರ್ಯ ಏನ ಮಾತುಗಳು? ಅರುಣ್ ಎಂತವನು ಅಂತ ನಿನಗೆ ಗೊತ್ತಿಲ್ವಾ ಐಶ್ವರ್ಯ? ಗೊತ್ತು. ಒಂದ್ ಕಾಲದಲ್ಲಿ ಅವನ್ ಹೇಗಿದ್ದ ಅಂತ ಗೊತ್ತು. ಇವಾಗ ಹೇಗಿದ್ದಾನೆ ಅನ್ನೋದು ಕಣ್ಮುಂದೆನೆ ಕಾಣಿಸ್ತಿದ್ಯಲ್ಲ, ನೋಡಿ. ಯಾವತ್ತಾದ್ರೂ ನಿಮ್ ಮಗ ಹೀಗೆ ಮತ್ತಲ್ಲಿರೋದನ್ನ ನಾವ್ ನೋಡಿದೀವಾ? ಇಲ್ಲ. ಆದ್ರೆ ಇವತ್ ನೋಡ್ತಿದೀವಿ. ಹಾಗೆ ಇವತ್ ನೋಡಿದೀನಿ ಗೆಸ್ಟ್ ಹೌಸ್ ಅಲ್ಲಿ ಹುಡುಗಿ ಜೊತೆ ಇವನಿದ್ದಿದ್ದು. ಥ್ಯಾಂಕ್ ಗಾಡ್, ಅವ್ರು ಯಾರ ಕೈಗೂ ಸಿಕ್ಕಾಕೊಳ್ದೆ ತಪ್ಪಿಸ್ಕೊಂಡ್ ಬಂದೆ. ಇದೆಲ್ಲ ಯಾವತ್ತಿಂದ ನಡೀತಿದ್ಯೋ ಏನೋ, ಯಾರು ಗೊತ್ತು. ಸಿಕ್ಕಾಕೋ ತನಕ ಎಲ್ರೂನು ದೊರೆನೆ. ಈಗ ಸಿಕ್ಬಿದ್ದು ಕಳ್ಳನ್ ತರ ನಮ್ ಮುಂದೆ ನಿಂತಿದ್ದಾನೆ. ನಂಬೋಕ್ಕಾಗ್ತಿಲ್ಲ. ಅರುಣ್ ಹೀಗ್ ಮಾಡಿದಾನೆ ಅಂದ್ರೆ ಖಂಡಿತ ನಂಬೋಕ್ಕಾಗ್ತಿಲ್ಲ. ಅರುಣ್ ಅರುಣ್ ಏಯ್ ಅರುಣ್ ಎದ್ದೇಳೋ. ನಿನ್ನ ಏನೇನೋ ಅಂತಿದಾರೋ ಹೇಳೋ. ನೀನೇನು ಮಾಡಿಲ್ಲ ಅಂತ ಹೇಳೋ. ಎದ್ದೇಳೋ ಅರುಣ್. ಅರುಣ್ ಆದ್ರೆ ನಾನ್ ನಂಬ್ತೀನಿ. ಕಣ್ಣಾರೆ ನೋಡಿರೋದಕ್ಕೆ ನಾನು ನಂಬ್ತಾ ಇದ್ದೀನಿ. ಬೇಕಾದ್ರೆ ನೀವು ಕೂಡ ಗೆಸ್ಟ್ ಹೌಸ್ಗೆ ಹೋಗಿ ಎನ್ಕ್ವೈರಿ ಮಾಡಿ. ನಿಮ್ ಮಗನ ಪರಾಕ್ರಮ ಪೂರ್ತಿ ಗೊತ್ತಾಗತ್ತೆ. ಇಲ್ಲಮ್ಮ, ಎಲ್ಲೋ ಏನೋ ತಪ್ಪಾಗಿರುತ್ತೆ. ಹೌದು, ತಪ್ಪೇ ನಡೆದಿದೆ. ಇಂಥವನು ಅಂತ ಗೊತ್ತಿಲ್ಲದೆ ನಿಮ್ ಮಗನ್ನ ಮದುವೆ ಆಗಿದ್ದು ನಾನ್ ಮಾಡಿರೋ ಮೊದಲನೇ ತಪ್ಪು.
ಅವತ್ತು ನನ್ನ ಫ್ರೆಂಡ್ ಫೋನ್ ಮಾಡಿ ನಿನ್ ಗಂಡನ್ ಕಾರಲ್ಲಿ ಯಾವ್ದೋ ಹುಡುಗಿ ಇದ್ದಾಳೆ ಅಂತ ಹೇಳ್ದಾಗ ಎಲ್ಲಾ ವಿಷಯ ಅವತ್ತೇ ತಿಳ್ಕೊಳ್ದೆ ಅಷ್ಟಕ್ಕೆ ಬಿಟ್ಟಿದ್ದು ನಾನ್ ಮಾಡಿದ ಎರಡನೇ ತಪ್ಪು. ಅವತ್ತು ಅಖಿಲ್ ಶ್ಯಾಮ ಬಂದು ಕಾರಲ್ಲಿದ್ದಿದ್ದು ಶ್ಯಾಮ ಅಂತ ಅವರು ನನಗ್ ಸುಳ್ಳು ಹೇಳಿದ್ರು. ಅದನ್ನ ನಂಬಿದ್ದು ನಾನ್ ಮಾಡಿದ ಅತ್ಯಂತ ದೊಡ್ಡ ತಪ್ಪು. ಇನ್ನು ನಾನ್ ಯಾವ ತಪ್ಪನ್ನು ಮಾಡಲ್ಲ. ಇನ್ನು ಈ ಮನೆ ಸೊಸೆ ಆಗಿ ಈ ಮನೇಲೇ ಇದ್ದು ಇನ್ನೂ ದೊಡ್ಡ ತಪ್ಪನ್ನ ಮಾಡಲ್ಲ ನಾನು. ಹೊರಟೋಗ್ತೀನಿ. ಅಮ್ಮ, ಐಶ್ವರ್ಯ. ಮನೆಗೆ ಹೋಗ್ತೀನಿ. ಅಮ್ಮ ಅಮ್ಮ ಐಶ್ವರ್ಯ, ಐಶ್ವರ್ಯ ನನ್ನ ಮಾತು ಕೇಳು. ಅರುಣ್, ಕಂದ ಅರುಣ್, ಎದ್ದೇಳಪ್ಪ. ನನ್ಗೇನು ಗೊತ್ತಿಲ್ಲ ಅಮ್ಮ. ಅಪ್ಪ ಅರುಣ್, ಕಂದ ಅರುಣ್, ಅರುಣ್, ಏನು ಅಂದ್ರೆ ಏನ್ರಿ ಇದು? ನಮಗೇನಿ ಕರ್ಮ? ಅರುಣ್, ಕಂದ ಅರುಣ್, ಎದ್ದೇಳು. ಎದ್ದೇಳಪ್ಪ. ಶ್ಯಾಮ, ಶ್ಯಾಮ ನಿಲ್ಲು. ಶ್ಯಾಮ, ಶ್ಯಾಮ, ಏನ್ ಅನ್ಕೊಂಡಿದ್ಯೋ ಶ್ಯಾಮ ನೀನು? ನಿಲ್ಸು. ನನ್ ಕ್ಷಮಿಸ್ಬಿಡ್ರಿ. ಆಚಾರ್ಯ ದೇವೋಭಾವ ಅಂತ ಗುರುನ ದೈವ ಅಂತ ಭಾವಿಸ್ತೀವಿ. ಕೈ ಮುಗಿಬೇಕಾದ ಗುರು ಮೇಲೆ ಹೀಗೆ ಕೈ ಎತ್ತಬೇಕಾದ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ ಟೀಚರ್, ಟೀಚರ್ ಅಂದ್ರೆ ಸ್ಟೂಡೆಂಟ್ ತಪ್ಪು ದಾರಿಲಿ ಹೋಗ್ದಿದ್ದ ಹಾಗೆ ನೋಡ್ಕೋಬೇಕು. ಅದನ್ ಬಿಟ್ಟು ಅವರೇ ತಪ್ಪು ದಾರಿಲಿ ಕೆಟ್ಟ ರೀತಿಯಲ್ಲಿ ನಡಿಬಾರ್ದು. ಹೀಗೆ ಸ್ಟೂಡೆಂಟ್ ಮುಂದೆ ತಲೆ ತೆಗ್ಸೋ ಪರಿಸ್ಥಿತಿ ತಂದ್ಕೋಬಾರ್ದು. ಬಹುಶಃ ಹೀಗೆ ಟೀಚರ್ಗೆ ಬುದ್ಧಿ ಹೇಳ್ಬೇಕಾದ ಪರಿಸ್ಥಿತಿ, ಟೀಚರ್ ಕೆನ್ನೆಗೆ ಹೊಡೆಯೋ ಪರಿಸ್ಥಿತಿ ಯಾವ ಸ್ಟೂಡೆಂಟ್ಗೂ ಬಂದಿರಲ್ಲ. ನನ್ ದುರಾದೃಷ್ಟನೋ ನಿಮ್ ದುರಾದೃಷ್ಟನೋ ಗೊತ್ತಿಲ್ಲ, ನನಗ್ ಬಂದಿದೆ. ತಪ್ಪು ಮಾಡೋಕಾದ್ರೂ ಒಂದ್ ಹದ್ದಿರ್ಬೇಕು. ನೀವ ಹದ್ದನ್ನು ಮೀರಿ ತಪ್ಪು ಮಾಡಿದ್ದೀರಾ. ಒಂದ್ ರೀತಿಲಿ ನೀವು ಮಾಡಿದ್ದು ಬರೀ ತಪ್ಪಲ್ಲ, ಪಾಪ. ಅರುಣ್, ಅರುಣ್, ಕಂದ. ಅರುಣ್, ಏನಾಯ್ತು? ಅರುಣ್, ಹೇಳು. ಎದ್ದೇಳೋ, ಎದ್ದೇಳು. ಎದ್ದೇಳಪ್ಪ. ಏಯ್, ಅರುಣ್, ಎದ್ದೇಳು. ಅರುಣ್, ಅರುಣ್, ಏನಾಯ್ತು? ಐಶ್ವರ್ಯ, ಐಶ್ವರ್ಯ. ಅಮ್ಮ ಐಶ್ವರ್ಯ, ಐಶ್ವರ್ಯ, ಆತರ ಪಡ್ಬೇಡಮ್ಮ. ಇಂಥ ವಿಷಯಗಳಲ್ಲಿ ಆತರ ಪಟ್ಟು ನಿರ್ಧಾರ ತಗೊಂಡ್ರೆ ತಪ್ಪಾಗುತ್ತಮ್ಮ. ಅವನಿಗೆ ಪ್ರಜ್ಞೆ ಬಂದ್ಮೇಲೆ ಏನಾಯ್ತೋ ಏನು ಅಂತ ತಿಳ್ಕೊಂಡು ಆಮೇಲೆ ನಾವು ತಿಳ್ಕೊಂಡು ಏನ್ ಮಾಡ್ತೀರಾ? ತಿಳಿದೆ ತಪ್ಪು ಮಾಡ್ಬಿಟ್ಟ ಕ್ಷಮಿಸು ಅಂತ ನನ್ನನ್ನ ಕನ್ವಿನ್ಸ್ ಮಾಡ್ತೀರಾ? ನಡ್ದಿದ್ದೇನೋ ನಡ್ದು ಹೋಯ್ತು, ನೀನ್ ಹೇಗೋ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರು ಅಂತ ನನ್ನನ್ನ ಕನ್ವಿನ್ಸ್ ಮಾಡ್ತೀರಾ? ಗಂಡ್ಮಕ್ಳು ಅಂದ್ಮೇಲೆ ಇಂಥ ತಪ್ಪು ಮಾಡ್ತಾರೆ,
ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡಮ್ಮ ಅಂತ ನನ್ನನ್ನು ಕನ್ವಿನ್ಸ್ ಮಾಡ್ತೀರಾ? ಇಷ್ಟಕ್ಕೂ ಏನ್ ನಡೆದಿದೆ ಅಂತ ನನಗೆ ಪೂರ್ತಿಯಾಗಿ ಗೊತ್ತು. ತಿಳ್ಕೋಬೇಕಾಗಿರೋದು ನೀವು. ನಿಮ್ ಮಗ ಎಂತವನು, ಇಷ್ಟು ದಿನ ನನಗೆ ಹೇಗ್ ಮೋಸ ಮಾಡಿದಾನೆ ಅನ್ನೋದನ್ನ ತಿಳ್ಕೋಬೇಕಾಗಿರೋದು ನೀವು. ಐಶ್ವರ್ಯ ಐಶ್ವರ್ಯ. ನೋಡಿದ್ರ, ಕಣ್ಣು ಕೂಡ ತೆರೆಯೋಕಾಗ್ತಿಲ್ಲ. ಮಾತ್ ಕೂಡ ಆಡೋದಕ್ಕಾಗ್ತಾ ಇಲ್ಲ. ಇಂಥ ಮತ್ತಲ್ಲಿರೋ ವ್ಯಕ್ತಿ ಜೊತೆ, ಇಂಥ ಕೆಟ್ಟ ವ್ಯಕ್ತಿ ಜೊತೆ ನನಗ್ ಸಂಸಾರ ಮಾಡಕ್ಕಾಗಲ್ಲ. ಪ್ರಾಯಶ್ಚಿತ್ತನ್ನು ಮಾಡ್ಕೊಳಕ್ಕಾಗ್ದಿರೋ ಅಂತ ಪಾಪ ಮಾಡಿದೀರಾ. ನಿಮ್ಮಂತ ಪಾಪ ಆತ್ಮರಿಂದಾನೆ ಗುರು ಸ್ಥಾನಕ್ಕೂ ಕಳಂಕ ಬರೋದು. ಗುರುನು ತಲೆ ತಗ್ಸೋ ಪರಿಸ್ಥಿತಿ ಬಂದಿದೆ. ಸಾರಿ ಶ್ಯಾಮ, ಸಾರಿ ಅಖಿಲ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ಇನ್ಯಾವತ್ತೂ ಜೀವನದಲ್ಲಿ ನನ್ನ ಮುಖನ ನಿಮ್ಗೆ ತೋರ್ಸಲ್ಲ. ಬೇಕಾದ್ರೆ ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ. ನಿಮ್ಗೆ ಕಾಣದೇ ಇರೋಷ್ಟು ದೂರ ಹೊರಟೋಗ್ಬಿಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನಿಮ್ಮಂತ ಜನನ ಬಿಡಬಾರ್ದು ಟೀಚರ್. ಪೊಲೀಸರಿಗೆ ಹಿಡ್ಕೊಡ್ಬೇಕು. ನಿಮ್ಮಂತ ಸೋ ಕಾಲ್ಡ್ ಟೀಚರ್ ಚರಿತ್ರೆ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ನಡೀರಿ ಸ್ಟೇಷನ್ಗೆ. ರೀ, ಒಂದ್ ನಿಮಿಷ. ಇವ್ರ ವಿಷಯದಲ್ಲಿ ನಾವ್ ಯಾವ ರೀತಿ ನಿರ್ಧಾರನೂ ತಗೋಬಾರ್ದು. ಇವ್ರನ್ನ ಏನ್ ಮಾಡ್ಬೇಕು ಅನ್ನೋ ನಿರ್ಧಾರನ ದೊಡ್ಡೋರು, ಅತ್ತೆ ಮತ್ತೆ ಮಾವ ನೋಡ್ಕೋತಾರೆ. ಇವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬಂದಿರೋ ಐಶ್ವರ್ಯ ಅಕ್ಕ ನೋಡ್ಕೋಬೇಕು. ನಡೆದಿದ್ನ ಅವ್ರಿಗೆ ಹೇಳೋಣ. ಅವರೇ ಯೋಚನೆ ಮಾಡಿ ನಿರ್ಧಾರ ಮಾಡ್ಲಿ. ನೀನ್ ಹೇಳಿದ್ ಕರೆಕ್ಟೇ ಶ್ಯಾಮ, ಅದೇ ಮಾಡೋಣ. ನಡಿ. ಐಶ್ವರ್ಯ, ಆವೇಶ ಪಡಬೇಡ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ನೋಡಮ್ಮ, ಆನಂದ ಗಜಪತಿ ವರ್ಮಾ ಸೊಸೆ ಹೀಗೆ ಗಂಡನ್ ಬಿಟ್ಟು ಹೊರಟೋಗಿದ್ದಾಳೆ ಅಂದ್ರೆ ನಿಮ್ ಮಾವನ್ ಮರ್ಯಾದೆ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ನಿಮ್ ಮಗ ಹೀಗೆ ಹುಡುಗಿರ್ ಜೊತೆ ಸುತ್ತಾಡ್ತಾ ಡ್ರಗ್ಸ್ ತಗೊಳ್ಳೋದ್ರಿಂದ ಮಾವಂಗೆ ಮರ್ಯಾದೆ ಬರುತ್ತಾ? ನಿಮ್ ಮಗ ಹೀಗೆ ತಪ್ಪು ದಾರಿಯಲ್ಲಿ ಹೋಗೋಂತ ಕೆಲಸ ಮಾಡಿದ್ರೆ ಅದರಿಂದ ಮಾವನ್ ಮರ್ಯಾದೆ ಅದೆಷ್ಟೇ ಹೆಚ್ಚಾಗುತ್ತೋ ಏನೋ. ಅದ್ ಹಾಗಲ್ಲ ಐಶ್ವರ್ಯ. ಪ್ಲೀಸ್ ಅತ್ತೆ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ನನ್ನ ನಿರ್ಧಾರ ಬದಲಾಗಲ್ಲ. ಇಂಥ ಮೋಸಗಾರನ್ ಜೊತೆ ಸಂಸಾರ ಮಾಡೋಕೆ ನನಗಾಗಲ್ಲ. ಹೊರಟೋಗ್ತೀನಿ. ಶಾಶ್ವತವಾಗಿ ಇಲ್ಲಿಂದ ಹೊರಟು ಹೋಗ್ತೀನಿ. ಐಶ್ವರ್ಯ, ಅದು ಐಶ್ವರ್ಯ. ಐಶ್ವರ್ಯ, ಆವೇಶದಲ್ಲಿ ಈ ಥರ ನಿರ್ಧಾರ ಮಾಡೋದು ಒಳ್ಳೇದಲ್ಲ. ಸ್ವಲ್ಪ ಸಹನೆಯಿಂದ ಯೋಚನೆ ಮಾಡು. ಒಳ್ಳೇದ್ರ ಬಗ್ಗೆ ನನಗೆ ಹೇಳ್ಬೇಡ. ನಿನ್ ಗಂಡ ಮಾತೆತ್ತಿದ್ರೆ ಸುಳ್ಳು ಹೇಳಿದ್ರೆ ನೀನ್ ಸುಮ್ನಿರ್ತೀಯೇನೋ? ನನ್ನ ಕೈಲಾಗಲ್ಲ. ನಿನ್ನ ಗಂಡ ಬೇರೆ ಹುಡುಗಿರ್ ಜೊತೆ ಸುತ್ತುತ್ತಿದ್ರೆ ನೀನ್ ಸಹನೆಯಿಂದ ಇರ್ತೀಯೇನೋ? ನನಗಾಗಲ್ಲ. ನಿನ್ ಗಂಡ ಕುಡ್ದು ಓಲಾಡ್ತಾ ಇದ್ರೆ ನೀನ್ ನೋಡ್ತಾ ಸುಮ್ನಿರ್ತೀಯೇನೋ? ಆದ್ರೆ ನನಗಾಗಲ್ಲ. ನಾನ್ ಹಾಗಿಲ್ಲ. ಇನ್ನೊಂದು ಸಲ ನನಗಿಲ್ಲಿರು ಅಂತ ಹೇಳ್ಬೇಡಿ.
ನಾನ್ ಕೇಳಲ್ಲ. ಐಶ್ವರ್ಯ ಐಶ್ವರ್ಯ ಅಮ್ಮ ಐಶ್ವರ್ಯ ಅಮ್ಮ ಐಶ್ವರ್ಯ 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 ಕಂದ ಕಂದ ಅರುಣ್ ಏ ಅರುಣ್ ಅರುಣ್ ಎದ್ದೇಳು ಎದ್ದೇಳಪ್ಪ ಅಮ್ಮ ಐಶ್ವರ್ಯ ಏ ಅರುಣ್ ಅಮ್ಮ ಎದ್ದೇಳು ನೀರ್ ಬೇಕು ತರ್ತೀನಪ್ಪ. ಅರುಣ್ ಏ, ಅರುಣ್ ಎದ್ದೇಳು ಡ್ಯಾಡಿ ಎದ್ದೇಳಪ್ಪ. ವಸಂತ ಬೇಗ ತಗೊಂಬ. ಅರುಣ್ ಏ ಕಂದ ನೀರ್ ಕುಡಿ ನೀರ್ ಕುಡಿ. ಎದ್ದೇಳಪ್ಪ, ತಗೋ ನೀರ್ ಕುಡಿ. ಎದ್ದೇಳು ಕಂದ. ಅಮ್ಮ ಐಶ್ವರ್ಯ ಏನಾಯ್ತಪ್ಪ? ಐಶ್ವರ್ಯ ಅಮ್ಮ ಏನಾಯ್ತು? ಅಪ್ಪ ಐಶ್ವರ್ಯ ಹೋಗ್ಬಿಟ್ಲು. ಏನಾಯ್ತಪ್ಪ ಏನಾಯ್ತಪ್ಪ ಅರುಣ್ ಅಪ್ಪ ಹೇಳು. ಅರುಣ್ ಐಶ್ವರ್ಯ ಅರುಣ್ 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 ಎದ್ದೇಳಪ್ಪ ಎದ್ದೇಳು. ಐಶ್ವರ್ಯ ಏನಾಯ್ತಪ್ಪ ನಾನೇನು ಏನಾಯ್ತು ಹೇಳು. ಐಶ್ವರ್ಯ ಅಮ್ಮ ಕಂದ ಅಖಿಲ್ ಮಮ್ಮಿ ನೋಡಪ್ಪ ಅಣ್ಣ ನಿಮ್ಮ ಅಣ್ಣ ಏನೋ ತಪ್ಪು ಮಾಡಿದಾನೆ ಅಂತ ನಿಮ್ಮತ್ತಿಗೆ ತವ್ರ ಮನೆಗೆ ಹೊಟ್ಟೋದ್ಲಪ್ಪ. ಎಲ್ಲೋ ಏನೋ ತಪ್ಪಾಗಿರುತ್ತೆ. ಯಾರೋ ಮಾಡಿರೋ ತಪ್ಪು ಇವನ್ ತಲೆಗೆ ಸುತ್ಕೊಂಡಿದೆ. ಆ ತಪ್ಪು ಮಾಡಿದ್ದು ಯಾರೋ ಅಲ್ಲ ಅತ್ತೆ, ಈ ರಂಜನಿ ಟೀಚರ್. ರಂಜನಿನಾ? ಹೌದತ್ತೆ. ಏಯ್ ಹೇಳು, ಏನ್ ಮಾಡ್ದೆ? ಯಾಕೆ ನನ್ನ ಅರುಣ್ಣ ಕೆಟ್ಟವನಾಗಿ ಮಾಡ್ದೆ? ಯಾಕೆ ನನ್ನ ಸೊಸೆ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ದೆ? ಹೇಳು, ಏನ್ ನಡೀತು ಅಂತ ಹೇಳು. ಹೇಳಿ ಟೀಚರ್, ನೀವ್ ಮಾಡಿರೋ ಘನ ಕಾರ್ಯ ಏನೋ ಹೇಳ್ಬಿಡಿ. ಆಂಟಿ ಅದು ನಾನು ಟೀಚರ್ ಗೆಸ್ಟ್ ಹೌಸಿಗೆ ಹೋಗ್ತಿದ್ದೀವಿ. ಬೇಗ ನೀವಲ್ಲಿ ಬಂದು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪ್ಲೀಸ್. ಅಖಿಲ್ ಬರ್ತಾನೆ ಅನ್ಕೊಂಡ್ರೆ ಅರುಣ್ ಅಲ್ಲಿಗೆ ಬಂದು ನೀನೊಬ್ಳು ಹೆಣ್ಣೇನಾ? ಹೀಗೆ ಮದ್ವೆ ಆದವ್ರ ಸಂಸಾರ ಒಡೆಯೋಕೆ ನಿನಗ್ ನಾಚಿಕೆ ಆಗಲ್ವಾ? ನಿನಗೆ ಸರಿಯಾಗೋ ಸಂಬಂಧ ನೋಡಿ ಮದುವೆ ಮಾಡ್ಕೊಂಡು ಹಾಯಾಗಿ ಸಂಸಾರ ಮಾಡೋದ್ ಬಿಟ್ಟು ಹೀಗೆ ಬೇರೆಯವ್ರ ಸಂಸಾರ ಹಾಳು ಮಾಡೋಕೆ ಕುತಂತ್ರ ಮಾಡ್ತೀಯಾ? ನೀನೊಬ್ಳು ಹೆಣ್ಣಾಗಿ ಬೇರೆಯವ್ರ ಗಂಡನ ಮೇಲೆ ಕಣ್ಣು ಹಾಕೋ
ನಿನ್ನಂತ ನೀಚ ಹೆಣ್ಣಿನ ಮುಖ ನೋಡೋಕ್ಕೂ ಅಸಹ್ಯ ಅನ್ನಿಸ್ತಿದೆ.